ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಮೊದಲಿಗೆ ಹೆಡ್ಲೈನ್ಸ್. ಕೃಷಿ ಹೊಂಡದಲ್ಲಿ ಈಜಲು ಇಳಿದು ಹೊರಬರಲಾಗದೆ ತಂಗಿ ಸ್ನೇಹಿತರ ಎದುರೇ ಪ್ರಾಣ ಬಿಟ್ಟ ಯುವಕ. ಮೈ ಜುಮ್ಮೆನ್ನಿಸುವ ವಿಡಿಯೋ ಎಲ್ಲೆಡೆ ವೈರಲ್. ತೀವ್ರ ಮಳೆ ಕೊರತೆ, ನೀರು ಸರಬರಾಜು ಮಾಡುವ ಜಲಾಶಯಗಳಲ್ಲಿ ದಿನದಿಂದ ದಿನಕ್ಕೆ ನೀರಿನ ಮಟ್ಟ ಕುಸಿತ. ಆಡಳಿತ ಸಂಸ್ಥೆಗಳಿಗೆ ನೀರೊದಗಿಸುವ ಚಿಂತೆ. ವಾರ್ತೆಗಳ ವಿವರ. ಈ ದೃಶ್ಯಗಳನ್ನು ನೋಡುತ್ತಿದ್ರೆ ಮೈ ಝುಮ್ಮೆನಿಸುತ್ತದೆ. ಕಟ್ಟು ಮಸ್ತಾದ ಯುವಕ ಈಜು ಬಲ್ಲವನಾಗಿದ್ದು ತಮ್ಮ ಕಡೆಯವರಿಗೆ ವಿಡಿಯೋ ಮಾಡಿಕೊಳ್ಳಿ ಎಂದು ಹೇಳಿ ನೀರಿಗೆ ಧುಮುಕುತ್ತಾನೆ. ದೊಡ್ಡದಾದ ಕೃಷಿ ಹೊಂಡದಲ್ಲಿ ಸ್ವಲ್ಪ ಸಮಯ ಈಜಾಡುತ್ತಾನೆ. ಆದರೆ ಆಯಾಸಗೊಂಡು ನಿತ್ರಾಣಗೊಳ್ಳುವ ಈ ಯುವಕ ರಕ್ಷಣೆಗೆ ಕರೆಯುತ್ತಾನೆ. ಅದೇ ಕೃಷಿ ಹೊಂಡದಲ್ಲಿ ಟ್ಯೂಬ್ ಧರಿಸಿಕೊಂಡಿದ್ದ ಮತ್ತೊಬ್ಬ ಯುವಕ ಸಮೀಪಕ್ಕೆ ಹೋಗುತ್ತಾನಾದ್ರೂ ಆತಂಕಗೊಂಡು ವಾಪಸ್ ಬರುತ್ತಾನೆ. ಕ್ಷಣಾರ್ಧದಲ್ಲಿ ಯುವಕ ನೀರು ಪಾಲಾಗುತ್ತಿರುವ ದೃಶ್ಯ ಕಂಡ್ರೆ ಮೈ ಝುಮ್ಮೆನಿಸುತ್ತದೆ. ದೊಡ್ಡದಾದ ಕೃಷಿ ಹೊಂಡ, ಕೈ ಬೀಸಿ ಕರೆಯುವಂತೆ ತುಂಬಿರುವ ನೀರು. ನೀರಿನ ಮೋಹಕ್ಕೆ ಈಜು ಬರುವವರು, ಬಾರದೆ ಇರುವವರು ಕೂಡ ಒಳಗಾಗುತ್ತಾರೆ. ಕೇವಲ 26 ವರ್ಷದ ಕಟ್ಟು ಮಸ್ತಾದ ಯುವಕ ತನ್ನ ಸ್ನೇಹಿತರ ಒಡಗೂಡಿ ಖುಷಿ ಕೊಡುವ ಸಲುವಾಗಿ ನೀರಿಗೆ ಇಳಿಯುತ್ತಾನೆ. ನೀರಿನಲ್ಲಿ ಡೈ ಹೊಡೆಯುವುದನ್ನು ತನ್ನ ಕಡೆಯವರಿಗೆ ವಿಡಿಯೋ ಮಾಡಿಕೊಳ್ಳಿ ಎಂದು ಹೇಳಿ ಕೃಷಿ ಹೊಂಡದಲ್ಲಿ ಕೆಲ ಸಮಯ ಈಜಾಡುತ್ತಾನೆ. ಬೃಹದಾಕಾರವಾಗಿರುವ ಕೃಷಿ ಹೊಂಡದ ಮಧ್ಯಭಾಗಕ್ಕೆ ತೆರಳಿದಾಗ ಸಹಜವಾಗಿ ಆಯಾಸವಾಗಿ ನಿತ್ರಾಣಗೊಂಡು ಸಹಾಯಕ್ಕೆ ಕೂಗಿಕೊಳ್ಳುತ್ತಾನೆ. ಸುತ್ತಲೂ 2-3 ಸ್ನೇಹಿತರು ಈಜಾಡುತ್ತಿರುತ್ತಾರೆ. ಇವರು ಕಿರುಚುವುದು ಅರ್ಥವಾಯಿತೋ ಇಲ್ಲವೋ ರಕ್ಷಿಸಲೆಂದು ಸೊಂಟಕ್ಕೆ ಟ್ಯೂಬ್ ಧರಿಸಿಕೊಂಡಿದ್ದ ಯುವಕನೊಬ್ಬ ಸಮೀಪಕ್ಕೆ ಹೋಗುತ್ತಾನೆ. ಅದೇಕೋ ಗಾಬರಿಗೊಂಡು ಪುನಃ ಹಿಂದಕ್ಕೆ ವಾಪಸ್ಸಾಗ್ತಾನೆ. ಈ ಎಲ್ಲ ದೃಶ್ಯಗಳನ್ನು ಕೃಷಿ ಹೊಂಡದ ಮೇಲಿರುವ ಹೆಣ್ಣು ಮಗಳೊಬ್ಬಳು ಚಿತ್ರೀಕರಿಸಿಕೊಳ್ಳುತ್ತಿದ್ದು ನೆರವಿಗೆ ಧಾವಿಸುವಂತೆ ಬಾಯಿ ಬಡಿದುಕೊಳ್ಳುತ್ತಾಳೆ. ತೀವ್ರವಾಗಿ ನಿತ್ರಾಣಗೊಂಡಿದ್ದ ಗೌತಮ್ ಗೌಡ ಮೇಲೆ ಬರಲಾಗದೆ ಮುಳುಗಿ ಸಾವನ್ನಪ್ಪುತ್ತಾನೆ. ಅರ್ಧಂಬರ್ಧ ಈಜು ಬಲ್ಲ ಮೈಸೂರಿನ ರಾಘವೇಂದ್ರ ನಗರದ ನಿವಾಸಿ ತಮ್ಮ ತಂದೆಯ ಊರಾದ ಕೋಲಾರ ಜಿಲ್ಲೆ ವೇಮಗಲ್ ಸಮೀಪದ ನಾಗನಾಳ ಗ್ರಾಮಕ್ಕೆ ತೆರಳಿದ್ದಾಗ ಈ ದುರ್ಘಟನೆ ನಡೆದಿದೆ. ಸದ್ಯ ಯುವಕ ನೀರಿನಲ್ಲಿ ಮುಳುಗುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ. ಕೃಷಿ ಹೊಂಡಗಳಲ್ಲಿ ಇತ್ತೀಚೆಗೆ ಈಜಾಡಲು ಹೋಗಿ ಸಾಯುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಎಚ್ಚರ ವಹಿಸಬೇಕಾಗಿದೆ. ಕೃಷಿ ಇಲಾಖೆಯೂ ಸಹ ರೈತರಲ್ಲಿ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡಬೇಕಾಗಿದೆ. ಸತೀಶಿ ನ್ಯೂಸ್ ಟಿವಿ, ಕೋಲಾರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿನ ಬಹುತೇಕ ಜಲಾಶಯಗಳಲ್ಲಿ ನೀರಿನ ಪ್ರಮಾಣವು ದಿನದಿಂದ ದಿನಕ್ಕೆ ಕುಸಿತ ಕಂಡಿದ್ದು ಸ್ಥಳೀಯ ಆಡಳಿತ ಸಂಸ್ಥೆಗಳಿಗೆ ಕುಡಿಯುವ ನೀರೊದಗಿಸಲು ಮುಂದೆ ಸಮಸ್ಯೆ ಉಂಟಾಗಲಿದ್ದು ಸಕಾಲದಲ್ಲಿ ಮಳೆ ಆಗದಿದ್ರೆ ನಗರ ಪ್ರದೇಶಗಳಾದ ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಬಾಗೇಪಲ್ಲಿ ಪಟ್ಟಣದ ಜನ ನೀರಿಗೆ ಪರದಾಡಬೇಕಾಗಿದೆ. ಈ ಕುರಿತು ಒಂದು ವರದಿ. ಕಳೆದ
ಕಳೆದ ಸಾಲಿನಲ್ಲಿ ಮುಂಗಾರು ಮತ್ತು ಹಿಂಗಾರು ಕೈಕೊಟ್ಟ ಪರಿಣಾಮ ತೀವ್ರ ಮಳೆಯ ಕೊರತೆ ಉಂಟಾಗಿದ್ದು ಜಿಲ್ಲೆಯನ್ನು ಬರಪೀಡಿತ ಪ್ರದೇಶ ಎಂಬುದಾಗಿ ಘೋಷಿಸಲಾಗಿದೆ. ಇದರ ನಡುವೆ ಜಲಾಶಯಗಳಲ್ಲಿ ಕೊರೆಸಿದ ಕೊಳವೆ ಬಾವಿಗಳಲ್ಲಿನ ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನೀರಿನ ಬಳಕೆಯಿಂದ ಬೇಸಿಗೆಯ ಪರಿಸ್ಥಿತಿ ನಿಭಾಯಿಸಿದ್ದು, ಇದೀಗ ಹಾಹಾಕಾರ ಸಮಸ್ಯೆ ಹೆಚ್ಚಾಗಿದ್ದು ಮಳೆಗಾಗಿ ಎದುರು ನೋಡುವಂತಾಗಿದೆ. ಚಿಕ್ಕಬಳ್ಳಾಪುರ ಮತ್ತು ದೊಡ್ಡಬಳ್ಳಾಪುರ ನಗರಕ್ಕೆ ಜಕ್ಕಲಮಡಗು ಜಲಾಶಯ, ಬಾಗೇಪಲ್ಲಿ ಪಟ್ಟಣ ಮತ್ತು ತಾಲೂಕಿನ ವಿವಿಧ ಗ್ರಾಮಗಳಿಗೆ ಚಿತ್ರಾವತಿ, ವಂಡಮಾನ್ ಜಲಾಶಯ, ಚಿಂತಾಮಣಿ ನಗರಕ್ಕೆ ಕನ್ನಂಪಲ್ಲಿ ಕೆರೆ ಜಲಾಶಯವು ಕುಡಿಯುವ ನೀರಿನ ಮೂಲ. ಇವು ಹಲವು ತಿಂಗಳ ಹಿಂದೆ ನೀರಿನಿಂದ ತುಂಬಿ ತುಳುಕಾಡುತ್ತಿದ್ದವು. ಆದರೆ ಮಳೆ ಬಾರದ ಹಿನ್ನೆಲೆಯಲ್ಲಿ ಜಲಾಶಯಗಳು ಖಾಲಿಯಾಗುತ್ತಿದ್ದು ನೀರಿನ ಸಮಸ್ಯೆ ತೀವ್ರವಾಗಿ ಕಾಡಲು ಕಾರಣವಾಗಿದೆ. ಈಗ ಬಹುತೇಕ ಜಲಾಶಯಗಳ ಬದಲಿಗೆ ಕೊಳವೆ ಬಾವಿ ಮೂಲಕ ನೀರು ಪೂರೈಸುವಂತಾಗಿದೆ. ಜಕ್ಕಲಮಡಗು ಜಲಾಶಯದಲ್ಲಿ ಅಲ್ಪ ಪ್ರಮಾಣದಲ್ಲಿ ನೀರು ಲಭ್ಯವಿದೆ. ನಗರದ ವಿವಿಧ ವಾರ್ಡುಗಳಿಗೆ ಪ್ರತಿನಿತ್ಯದ ಬದಲಿಗೆ 3-4 ದಿನಕ್ಕೊಮ್ಮೆ ನೀರು ಹರಿಸಲಾಗುತ್ತಿದೆ. ಇದರಿಂದ ಜನರು ತೊಂದರೆ ಅನುಭವಿಸುವಂತಾಗಿದೆ. ನಿರಂತರವಾಗಿ ಅಂತರ್ಜಲ ಮಟ್ಟ ಕುಸಿತ ಮತ್ತು ಫ್ಲೋರೈಡ್ ನೀರಿನ ಸಮಸ್ಯೆಯಿಂದ ತತ್ತರಿಸಿರುವ ಬಾಗೇಪಲ್ಲಿಯಲ್ಲೂ ನೀರಿನ ಹಾಹಾಕಾರ ಹೆಚ್ಚಾಗಿದೆ. ಈಗಾಗಲೇ ಸಮರ್ಪಕ ನೀರು ಪೂರೈಕೆಗೆ ಒತ್ತಾಯಿಸಿ ಹೋರಾಟಗಳು ನಡೆಯುತ್ತಿದ್ದು, ಸ್ಥಳೀಯರು ಖಾಲಿ ಕೊಡಗಳನ್ನು ಪ್ರದರ್ಶಿಸಿ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇಲ್ಲಿನ ಚಿತ್ರಾವತಿ ಜಲಾಶಯದಲ್ಲಿ ನೀರು ಕಡಿಮೆಯಾಗಿದೆ. ಇಲ್ಲಿ ಕೊಳವೆ ಬಾವಿಗಳನ್ನು ಕೊರೆಸಿ ಪರಿಸ್ಥಿತಿಯನ್ನ ನಿಭಾಯಿಸಲು ಯತ್ನಿಸಲಾಗುತ್ತಿದೆ. ಮತ್ತೊಂದೆಡೆ ಗುಡಿಬಂಡೆ, ಅಮಾನಿ, ಬೈರಸಾಗರ ಕೆರೆಯಲ್ಲಿ ಸಮೃದ್ಧ ನೀರು ಇದ್ರೂ ಹಿಂದೆ ಹೋಲಿಸಿದ್ದಲ್ಲಿ ಸಂಗ್ರಹ ಪ್ರಮಾಣ ಕಡಿಮೆಯಾಗಿದೆ. ಚಿಂತಾಮಣಿಯ ಕನ್ನಂಪಲ್ಲಿ ಕೆರೆಯು ಬಹುತೇಕ ಬತ್ತಿ ಹೋಗಿದ್ದು, ಇದರಿಂದ ವಿವಿಧ ವಾರ್ಡುಗಳಿಗೆ ಕೊಳವೆ ಬಾವಿ ಮತ್ತು ಖಾಸಗಿ ಟ್ಯಾಂಕರ್ ಮೂಲಕ ನೀರು ಪೂರೈಸಲಾಗುತ್ತಿದೆ. ಉಳಿದಂತೆ ಗೌರಿಬಿದನೂರು, ಶಿಡ್ಲಘಟ್ಟದಲ್ಲಿ ಕೊಳವೆ ಬಾವಿಗಳೇ ಪ್ರಮುಖ ನೀರಿನ ಮೂಲಗಳಾಗಿವೆ. ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಅನು ಕೋಚಿಂಗ್ ಸೆಂಟರ್ ಚಿಕ್ಕಬಳ್ಳಾಪುರ ಕಂಡಕ್ಟ್ ಕೋಚಿಂಗ್ ಫಾರ್ ನವೋದಯ, ಸೈನಿಕ್, ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್, ಸತ್ಯಸಾಯಿ ಸ್ಕೂಲ್ ಅಳಿಕೆ. Since 20 years, exemplary results. Every year 50 to 20 students selected. Now start coaching for ICSE, CBSE, PUC, NEET, JEE. ನ್ಯೂಟನ್ ಇಂಟಿಗ್ರೇಟೆಡ್ PU ಕಾಲೇಜು ಚಿಕ್ಕಬಳ್ಳಾಪುರ. ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್ PCMB, PCMCS ಹಾಗೂ ಕಾಮರ್ಸ್ EBACS. ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು. ಸತತ 4 ವರ್ಷಗಳಿಂದ 100% ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5ರಿಂದ 7ರವರೆಗೆ ನಿರಂತರ 8 ತಿಂಗಳು JEE, NEET, CET ತರಗತಿಗಳನ್ನು ನಡೆಸುತ್ತಿದ್ದು, ಪ್ರಸ್ತುತ ವರ್ಷ ನೀಟ್ನಲ್ಲಿ ಉತ್ತಮ ಅಂಕ ಗಳಿಸಿ ಶಶಿಪ್ರಸಾದ್ ಮತ್ತು ಮೋನಿಕಾ ಸರ್ಕಾರಿ ವೈದ್ಯಕೀಯ ಸೀಟು ಪಡೆದಿದ್ದಾರೆ. ಹಿಂದೆ ನಿಮ್ಮ ಮಕ್ಕಳನ್ನ ಸೇರಿಸಿ. ಈಗ ಒಂದು 4 ವರ್ಷದ ಕೆಳಗೆ ನನ್ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವ, ಎದೆ ನೋವ, ಮಸಲ್ಸ್ ನೋವ, ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂತ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ನಮ್ಮ ಐತಿಹಾಸಿಕ ನಂದಿಗಿರಿಧಾಮದ ನಾಡು, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ತವರೂರು ಇನ್ನಷ್ಟು ಸುಂದರವಾಗಲಿದೆ. ಹೇಗೆ ಅಂತೀರಾ? ಶ್ರೀ ನಂದಿನಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ರವರ 3ನೇ ಶೋರೂಮ್ ಇದೀಗ ನಮ್ಮ ಚಿಕ್ಕಬಳ್ಳಾಪುರದ ಗಂಗಮ್ಮಗುಡಿ ರಸ್ತೆಯಲ್ಲಿ ಆರಂಭವಾಗಲಿದೆ. ಹಿಂದೆಂದೂ ಕಾಣದ ಲೇಟೆಸ್ಟ್ ಟ್ರೆಂಡ್ಸ್, ಹಲವಾರು ಡಿಸೈನ್ಸ್ ಮತ್ತು ಅದ್ಭುತ ಸಿಲ್ಕ್ ಸ್ಯಾರಿಗಳ ಕಲೆಕ್ಷನ್ ವಿಶಾಲವಾದ 3 ಮಹಡಿಗಳಲ್ಲಿ. ಇದು ಟ್ರೆಡಿಷನ್ ಮತ್ತು ಸ್ಟೈಲ್ನ ಪರ್ಫೆಕ್ಟ್ ಸಂಧಾನ. ಶ್ರೀ ನಂದಿನಿ ಸಿಲ್ಕ್ಸ್, ಗಂಗಮ್ಮಗುಡಿ ರೋಡ್, ಚಿಕ್ಕಬಳ್ಳಾಪುರ. ನಾನು ಇರ್ತೀನಿ, ನೀವು ಬನ್ನಿ, ನಿಮ್ಮವ್ರನ್ನೆಲ್ಲ ಕರ್ಕೊಂಡ್ಬನ್ನಿ. ಬರ್ತೀರಾ ತಾನೆ? ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಕೆರೆ, ಕಟ್ಟೆ, ಕುಂಟೆ, ಕಾಲುವೆ ಎಲ್ಲಿ ನೋಡಿದ್ರು ಹುಡುಕಿ ತಡಕಾಡಿದ್ರು ಹನಿ ನೀರಿಲ್ಲ. ಎಲ್ಲವೂ ಖಾಲಿಯಾಗಿ ಬಣಗುಡುತ್ತಿವೆ.
ಕೆರೆಕುಂಟೆಯ ತಳಭೂಮಿ ಬಾಯಿ ತೆರೆದಿದೆ. ಬಯಲಿನಲ್ಲಿ ಮೇಯುವ ಕುರಿ, ಮೇಕೆ, ದನ ಕರುಗಳು ಕುಡಿಯುವ ಹನಿ ನೀರಿಗಾಗಿ ಹಪಹಪಿಸುವಂತಾಗಿದೆ. ನಾಡಿನೆಲ್ಲೆಡೆ ಇಂತಹ ಪರಿಸ್ಥಿತಿ ಇರುವಾಗ ಶಿಡ್ಲಘಟ್ಟ ತಾಲೂಕಿನ ದೇವರಮಳ್ಳೂರು ಗ್ರಾಮ ಪಂಚಾಯಿತಿಯವರು ಕೆರೆಯಲ್ಲಿನ ಒಂದು ಸಣ್ಣ ಹಳ್ಳಕ್ಕೆ ಕೊಳವೆ ಬಾವಿಯ ನೀರನ್ನು ಹರಿಸಿ ದನ ಕರುಗಳಿಗೆ ನೀರುಣಿಸುವ ಕಾರ್ಯಕ್ಕೆ ಮುಂದಾಗಿದ್ದು ಸಾರ್ವಜನಿಕವಾಗಿ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ಮುಂಗಾರು ಮಳೆಗಾಲ ಆರಂಭವಾಗಿ ಏಪ್ರಿಲ್ ತಿಂಗಳು ಮುಗಿದು ಮೇ ತಿಂಗಳು ಆರಂಭವಾಗಿ 4 ದಿನವಾದರೂ ಜಿಲ್ಲೆಯಲ್ಲಿ 4 ಹನಿ ಮಳೆ ಬೀಳಲಿಲ್ಲ. ಹಾಗಾಗಿ ಜಿಲ್ಲೆಯಲ್ಲಿನ ಕೆರೆ, ಕುಂಟೆ, ಕಾಲುವೆಗಳಲ್ಲಿ ಹನಿ ನೀರು ಇಲ್ಲದೆ ಬರಿದಾಗಿದೆ. ಮಾತು ಬಾರದ ಮೂಕ ಜೀವಿಗಳಾದ ಕುರಿ, ಮೇಕೆ, ದನ ಕರುಗಳು ನೀರಿಗಾಗಿ ಹಪಹಪಿಸುತ್ತಿವೆ. ಕೆರೆ, ಕಟ್ಟೆ, ಕುಂಟೆ, ಕಾಲುವೆ ಎಲ್ಲಿ ನೋಡಿದ್ರೂ ಹುಡುಕಿ ತಡಕಾಡಿದ್ರೂ ಹನಿ ನೀರಿಲ್ಲ. ಎಲ್ಲವೂ ಖಾಲಿಯಾಗಿ ಬಣಗುಡುತ್ತಿವೆ. ಬೆಳಗ್ಗೆ ಕೊಟ್ಟಿಗೆಯಲ್ಲಿ ಮುಸುರೆ ನೀರು ಕುಡಿದು ಹುಲ್ಲು ಮೇಯಲು ಬಯಲಿಗೆ ಹೊರಟ್ರೆ ಇಳಿ ಸಂಜೆ ಮನೆಗೆ ವಾಪಸ್ಸಾದಾಗಲೇ ಮತ್ತೆ ನೀರು ಕುಡಿಯುವ ಪರಿಸ್ಥಿತಿ ಇದೆ. ನಾಡಿನೆಲ್ಲೆಡೆ ಇಂತಹ ಪರಿಸ್ಥಿತಿ ಇರುವಾಗ ಶಿಡ್ಲಘಟ್ಟ ತಾಲೂಕಿನ ದೇವರಮಳ್ಳೂರು ಗ್ರಾಮ ಪಂಚಾಯಿತಿಯವರು ಕೆರೆಯಲ್ಲಿನ ಒಂದು ಸಣ್ಣ ಹಳ್ಳಕ್ಕೆ ಕೊಳವೆ ಬಾವಿಯ ನೀರನ್ನು ಹರಿಸಿ ದನ ಕರುಗಳಿಗೆ ನೀರುಣಿಸುವ ಕಾರ್ಯಕ್ಕೆ ಮುಂದಾಗಿದ್ದು ಸಾರ್ವಜನಿಕವಾಗಿ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ. ದೇವರಮಳ್ಳೂರಿನ ಮಳ್ಳೂರಮ್ಮನ ಕೆರೆಯ ಅಂಚಿನ ಒಂದು ಸಣ್ಣ ಹಳ್ಳದಲ್ಲಿ ಕೊಳವೆ ಬಾವಿಯಿಂದ ನೀರನ್ನು ಹರಿಸಿದ್ದು ಇದೀಗ ದೇವರಮಳ್ಳೂರು, ಕುತ್ತಾಂಡಹಳ್ಳಿ, ಮಾರಪ್ಪನಹಳ್ಳಿ, ವಾರಹುಣಸೇನಹಳ್ಳಿ, ದೊಗರನಾಯಕನಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಬಯಲಿನಲ್ಲಿ ಮೇಯಿಸಲು ಬರುವ ಕುರಿ, ಮೇಕೆ, ದನ ಕರುಗಳು ಇಲ್ಲಿ ನೀರು ಕುಡಿದು ಬಾಯಾರಿಕೆಯನ್ನ ನೀಗಿಸಿಕೊಳ್ಳುತ್ತಿವೆ. ಸುಮಾರು 1350 ಜನಸಂಖ್ಯೆ ಇರುವ ದೊಡ್ಡ ಗ್ರಾಮ ದೇವರಮಳ್ಳೂರು ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನವೂ ಕೂಡ ಆಗಿದೆ. ಸಾಕಷ್ಟು ಕುಟುಂಬಗಳು ಹೈನುಗಾರಿಕೆಯಲ್ಲಿ ತೊಡಗಿದ್ದು ಎಲ್ಲರ ಮನೆಯಲ್ಲೂ ಕುರಿ, ಮೇಕೆ, ಎಮ್ಮೆ, ಹಸು, ದನ ಕರುಗಳಿವೆ. ಹೈನುಗಾರರ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಮುಂದಾದ ಪಂಚಾಯಿತಿಯವರು ಹಳ್ಳಕ್ಕೆ ನೀರು ತುಂಬಿಸುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಬಯಲಿನಲ್ಲಿ ಮೇಯಿಸುವ ಕುರಿ, ಮೇಕೆ, ಎಮ್ಮೆ, ದನ ಕರುಗಳಿಗೆ ನೀರುಣಿಸುವುದು ತಾಪತ್ರಯವಾಗಿತ್ತು. ಇದೀಗ ಪಂಚಾಯಿತಿಯವರು ತುಂಬಿಸಿರುವ ಕೆರೆಯ ಹಳ್ಳದಲ್ಲಿನ ನೀರನ್ನು ದನ ಕರುಗಳು ಹೊಟ್ಟೆ ತುಂಬಿಸಿಕೊಳ್ಳುತ್ತಿವೆ. ಹೈನುಗಾರರು ನೆಮ್ಮದಿಯ ನಿಟ್ಟುಸಿರು ಬಿಡುವಂತಾಗಿದೆ. ಈ ಥರ ನಾವು ಈ ಕುರಿ ಮೇಯಿಸ್ಕೊಂಡು ಬಂದರೆ ನೀರು ಕುಡಿಸೋದು ಪಂಚಾಯತಿಯವರು ನೀರು ಬಿಟ್ಟು ಒಂದು ಅನುಕೂಲವಾದ ಕೆಲಸ ಮಾಡ್ಯವ್ರೆ. ಸಾರ್ಥಕವಾದ ಕೆಲಸ ಆಯಿತು. ಎಷ್ಟೋ ನಮ್ಗೆ ಜೀವಗಳವರ್ಕ ಪ್ರತಿಯೊಬ್ಬರಿಗೂ ಅನುಕೂಲ ಆಯಿತು. ಒಳ್ಳೆ ಕೆಲಸ ಮಾಡ್ಯವ್ರೆ ಪಂಚಾಯತಿಯವರು, ಒಂದು ಅನುಕೂಲ ಮಾಡಿದರು. ಈಗ ಪ್ರತಿಯೊಂದು ಪ್ರಾಣಿಗೂ ನೀರು ಕುಡಿಯೋದಕ್ಕೆ ಒಂದು ಅನುಕೂಲ ಆಗಿದೆ. ವೀರಾಪುರ ಮಂಜುನಾಥ್, ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಚಿಂತಾಮಣಿ ತಾಲೂಕು ಮಾದಮಂಗಲ ಗ್ರಾಮದ ತೋಟವೊಂದರ ಬಳಿ ಚಿರತೆಯೊಂದು ಪ್ರತ್ಯಕ್ಷವಾಗಿರುವುದರಿಂದ ಮಾದಮಂಗಲ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಜನತೆ ಭಯಭೀತರಾಗಿರುವ ಘಟನೆ ಗುರುವಾರ ಸಂಜೆ ನಡೆದಿದೆ. ಚಿಂತಾಮಣಿ ತಾಲೂಕು ಮುಂಗನಹಳ್ಳಿ ಹೋಬಳಿ ಎಸರಾಗುಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾದಮಂಗಲ ಗ್ರಾಮದ ತೋಟವೊಂದರ ಬಳಿ ಗುರುವಾರ ಸಂಜೆ 6:30 ಸಮಯದಲ್ಲಿ ಚಿರತೆಯೊಂದು ಕಾಣಿಸಿಕೊಂಡಿದೆ. ಚಿರತೆ ಕಾಣಿಸಿಕೊಂಡಿರುವುದರಿಂದ ಮಾದಮಂಗಲ ಹಾಗೂ ಸುತ್ತಮುತ್ತಲ ಗ್ರಾಮಗಳ ಜನತೆ ಭಯಭೀತರಾಗಿದ್ದಾರೆ. ಮಾದಮಂಗಲ ಗ್ರಾಮದ ತರುಣ್ ಎಂಬ ಬಾಲಕ ಗುರುವಾರ ಸಂಜೆ 6:30 ಸಮಯದಲ್ಲಿ ತಮ್ಮ ಟೊಮ್ಯಾಟೊ ತೋಟದ ಬಳಿ ಹೋಗಿದ್ದ ವೇಳೆ ಚಿರತೆ ಕಂಡು ದೂರದಿಂದ ಮೊಬೈಲ್ನಲ್ಲಿ ವಿಡಿಯೋ
ಮಾಡಿಕೊಂಡು ತಮ್ಮ ಗ್ರಾಮದ ಜನರಿಗೆ ಚಿರತೆ ಕಾಣಿಸಿಕೊಂಡಿರುವ ಬಗ್ಗೆ ಮಾಹಿತಿ ನೀಡಿದ್ದಾನೆ. ಇನ್ನು ಮಾತಮಂಗಲ ಬಳಿ ಚಿರತೆ ಕಾಣಿಸಿಕೊಂಡಿರುವ ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಚಿರತೆ ಜಾಡನ್ನ ಹಿಡಿಯಲು ಕಾರ್ಯಪ್ರವೃತ್ತರಾಗಿದ್ದು ಜನತೆ ಜಾಗೃತರಾಗಿರುವಂತೆ ಮನವಿ ಮಾಡಿದ್ದಾರೆ. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಕರ್ನಾಟಕ ರಾಜ್ಯದಲ್ಲೇ ಹಿಂದುಳಿದ ತಾಲೂಕು ಬಾಗೇಪಲ್ಲಿ ಎಂದು ಡಾಕ್ಟರ್ ನಂಜುಂಡಪ್ಪ ವರದಿಯಲ್ಲಿ ಇದ್ದು, ಅದರಲ್ಲಿ ಬೇರ್ಪಡೆಯಾದ ಅತಿ ಹಿಂದುಳಿದ ಪ್ರದೇಶ ಚೇಳೂರಾಗಿದ್ದು, ಮಳೆ ಬರದೆ ಬರ ತಾಂಡವವಾಡ್ತಿದೆ. ತಿನ್ನಲು ಸರ್ಕಾರ ಅಲ್ಪ ಸ್ವಲ್ಪ ಅಕ್ಕಿ ಉಚಿತವಾಗಿ ನೀಡುತ್ತಿದ್ದು, ಯಾವುದೇ ಕೆಲಸ ಕಾರ್ಯಗಳು ಇಲ್ಲದೆ ಕೂಲಿ ಕಾರ್ಮಿಕರು, ರೈತಾಪಿ ಜನರು ಪರತಪಿಸುತ್ತಿದ್ದಾರೆ. ಚೇಳೂರು ತಾಲೂಕಿನ 205 ಹಳ್ಳಿಗಳು ಸದಾ ಬರಗಾಲಕ್ಕೆ ಹೆಸರುವಾಸಿಯಾಗಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮೀಣ ಪ್ರದೇಶಗಳಲ್ಲಿನ ರೈತಾಪಿ ಜನರ ಕಷ್ಟದ ನೋವು ನಲಿವುಗಳನ್ನು ವಿಚಾರಿಸುವವರೇ ಇಲ್ಲವಾಗಿದ್ದಾರೆ. ಮಳೆ ಇಲ್ಲದೆ ಈ ಬರ ಬಿಸಿಲಿಗೆ ಭೂಮಿ ಒಣಗಿ ಹೋಗಿ ಬಾಯಿ ಬಿಟ್ಟಿದೆ. ಜನ ಭಯ ಬೀಳುತ್ತಿದ್ದು, ರೈತಾಪಿ ಜನತೆ ಆಕಾಶದತ್ತ ಎದುರು ನೋಡುತ್ತಿದ್ದಾರೆ. ಕನಿಷ್ಠ ಗ್ರಾಮ ಪಂಚಾಯಿತಿಗಳ ವತಿಯಿಂದ ಉದ್ಯೋಗ ಖಾತ್ರಿ ಯೋಜನೆ, ನರೇಗಾ ಮುಂತಾದ ಜನಪರ ಕಾರ್ಯಕ್ರಮಗಳು ಪ್ರಾರಂಭ ಮಾಡಬೇಕಾಗಿದೆ. ಈ ಭಾಗದಲ್ಲಿ ಶಾಶ್ವತ ನೀರಾವರಿ ಇಲ್ಲ, ನದಿ ನಾಲೆಗಳಿಲ್ಲ, ಕೈಗಾರಿಕಾ ಪ್ರದೇಶವಿಲ್ಲ. ಕೂಲಿ ಮಾಡಿದ್ರೆ ಜೀವನ, ಇಲ್ಲವಾದ್ರೆ ಹೊಟ್ಟೆಗೆ ಹಿಟ್ಟಿರೋದಿಲ್ಲ. ಕೆರೆ ಕುಂಟೆಗಳಲ್ಲಿ ನೀರಿಲ್ಲದೆ ಬತ್ತಿ ಹೋಗಿವೆ. ಈ ಪ್ರಾಂತ್ಯದ ಮುಖ್ಯ ಬೆಳೆ ಶೇಂಗಾ ಆಗಿದ್ದು, ಈ ಭಾಗದ ರೈತಾಪಿ ಜನರು ಶೇಂಗಾ ಬೆಳೆಯನ್ನೇ ನಂಬಿ ತಮ್ಮ ಜೀವನ ನಡೆಸುತ್ತಿದ್ದಾರೆ. ಜೆವಿ ಚಲಪತಿ, ಈ ನ್ಯೂಸ್ ಟಿವಿ, ಚೇಳೂರು. ರಣ ಬಿಸಿಲು ಯಾರನ್ನು ಬಿಡದೆ ಎಲ್ಲರನ್ನೂ ಕಾಡುತ್ತಿದೆ. ಶಾಲಾ ಕಾಲೇಜುಗಳಲ್ಲಿನ ಮಕ್ಕಳಿಗೂ ಬಿಸಿ ತಟ್ಟಿದೆ. ವಿದ್ಯಾರ್ಥಿಗಳ ರಕ್ಷಣೆಗಾಗಿ ಕಾಲೇಜೊಂದರಲ್ಲಿ ಹೊರಡಿಸಿದ ತಪ್ಪಾದ ಸುತ್ತೋಲೆ ಎಡವಟ್ಟು ಮಾಡಿದೆ. ಅದರಲ್ಲಿ ನಮೂದಿಸಿದ 2 ಪದಗಳಿಂದ ಆ ಸುತ್ತೋಲೆ ರಾಜ್ಯದಾದ್ಯಂತ ಸಂಚರಿಸಿ ಸಂಚಲನ ಸೃಷ್ಟಿಸಿದೆ. ಡಿಎಚ್ಒ ಎಕ್ಸ್ಪ್ಲನೇಷನ್ ಕೇಳಿ ನೋಟಿಸ್ ಜಾರಿ ಮಾಡಿದ್ದಾರೆ. ಅದ್ಯಾವ ಕಾಲೇಜು ಅಂತೀರಾ? ಇಲ್ಲಿದೆ ನೋಡಿ. ಚಿಕ್ಕಬಳ್ಳಾಪುರ ವಾಪಸಂದ್ರ ಜಚನಿ ಕಾಲೇಜಿನಲ್ಲಿ ನಡೆಯುತ್ತಿರುವ ಸಿದ್ದರಾಮಯ್ಯ ಲಾ ಕಾಲೇಜು ಹಾಗೂ ಇತರೆ ಕಲಿಕಾ ವಿಭಾಗದ ವಿದ್ಯಾರ್ಥಿಗಳಿಗೆ ಬಿಸಿಲಿನ ಬೇಗೆಯಿಂದ ಆರೋಗ್ಯ ಕಾಪಾಡಿಕೊಳ್ಳಲು ಸುತ್ತೋಲೆ ರವಾನಿಸಿದೆ. ಸುತ್ತೋಲೆಯಲ್ಲಿ ಕೋವಿಡ್ ಸಂದರ್ಭ ಕೋವಿಡ್ ಶೀಲ್ಡ್ ಲಸಿಕೆ ಹಾಕಿಸಿಕೊಂಡವರು ಎಚ್ಚರಿಕೆಯಿಂದ ಇರಿ, ಇಲ್ಲ ಅಂದ್ರೆ ಹೃದಯಾಘಾತವಾಗುವ ಸಾಧ್ಯತೆ ಇದೆ. ಅದಕ್ಕಾಗಿ ಐಸ್ ಕ್ರೀಮ್, ಐಸ್ ವಾಟರ್ ಬಳಸಬೇಡಿ, ಫ್ರಿಡ್ಜ್ ವಾಟರ್ ಕುಡಿಯಬೇಡಿ. ಹೊರಗಡೆ ಹೋಗುವಾಗ ಛತ್ರಿ, ನೀರಿನ ಬಾಟಲಿ ಜೊತೆಯಲ್ಲಿ ತೆಗೆದುಕೊಂಡು ಹೋಗಿ ಎಂದು ಆರೋಗ್ಯ ಇಲಾಖೆ ಹೇಳಿದೆ. ಮಾಧ್ಯಮಗಳಲ್ಲೂ ಬಂದಿದೆ ಎಂದು ಹೊರಡಿಸಿರುವ ಸುತ್ತೋಲೆ ವೈರಲ್ ಆಗಿ ರಾಜ್ಯದಾದ್ಯಂತ ಸಂಚಲನ ಸೃಷ್ಟಿಸುತ್ತಿದೆ. ಇದನ್ನ ಗಮನಿಸಿದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಮಹೇಶ್ ಕುಮಾರ್, ಕೋವಿಡ್ ಶೀಲ್ಡ್ ಹಾಕಿಸಿಕೊಂಡವರಿಗೆ ಹೃದಯಾಘಾತವಾಗುತ್ತೆ ಅಂತ ಎಲ್ಲಿ ಯಾರು ಹೇಳಿದ್ದಾರೆ ತೋರಿಸಿ, ನೀವು ಹೊರಡಿಸಿದ ಸುತ್ತೋಲೆಗೆ ಸರಿಯಾದ ಸ್ಪಷ್ಟನೆ ಕೊಡಿ ಎಂದು ನೋಟಿಸ್ ಜಾರಿ ಮಾಡಿದ್ದಾರೆ. ಅವರು ಹೊರಡಿಸಿದ ಸುತ್ತೋಲೆ ವೈರಲ್ ಆಗುತ್ತಿದ್ದಂತೆ ಸುತ್ತೋಲೆ ಬದಲಾಯಿಸಿ ಆರೋಗ್ಯ ಇಲಾಖೆ ಹೆಸರು ತೆಗೆದು ಬರೀ ಮೀಡಿಯಾಗಳಲ್ಲಿ ಪ್ರಕಟವಾಗುತ್ತಿದೆ. ಅದಕ್ಕಾಗಿ ಎಚ್ಚರಿಕೆಯಿಂದ ಇರಿ ಎಂದು ಮತ್ತೊಂದು ಸುತ್ತೋಲೆ ಹೊರಡಿಸಿ ಮತ್ತೊಮ್ಮೆ ಪೇಜಿಗೆ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಬೇಸಿಗೆ ಬಿರು ಬಿಸಿಲಿನಿಂದ ವಿದ್ಯಾರ್ಥಿಗಳು ರಕ್ಷಿಸಿಕೊಳ್ಳಿ ಎಂದು ಹೊರಡಿಸಿದ್ದ ಸುತ್ತೋಲೆ ಸರಿಯಾಗಿದೆ. ಆದರೆ ಅದರಲ್ಲಿ ಕೋವಿಡ್ ಶೀಲ್ಡ್ ಹಾಕಿಸಿಕೊಂಡಿದ್ದರಿಂದಲೇ ಹೃದಯಾಘಾತ ಆಗುತ್ತೆ, ಆರೋಗ್ಯ ಇಲಾಖೆ ಮಾಹಿತಿ ತಿಳಿಸಿದೆ ಎಂದು ನಮೂದು ಮಾಡಿರುವುದೇ ಇಲಾಖೆ ಕೆಂಗಣ್ಣಿಗೆ ಗುರಿಯಾಗಲು ಕಾರಣವಾಗಿದೆ ಎನ್ನಲಾಗಿದೆ. ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಬೆಳೆ ಸಮೀಕ್ಷೆ ಮಾಡಿರುವ ದಾಖಲೆಗಳು ಇಲ್ಲದೆ ಇರುವುದು ಕುತಂತ್ರದ ಕೆಲಸ. ಅಧಿಕಾರಿಗಳು ರೈತರ ಕಣ್ಣೊರೆಸುವ ಪ್ರಯತ್ನ ಮಾಡ್ತಿದ್ದಾರೆ. ಸರ್ಕಾರವೇ ಬರಪೀಡಿತ ಪ್ರದೇಶ ಎಂದು ಘೋಷಿಸಿ ಆದೇಶ ಹೊರಡಿಸಿದೆ. ಆದ್ರೆ ದೇವರು ವರ ಕೊಟ್ರು ಪೂಜಾರಿ ಕೊಳ್ಳಿಲ್ಲ ಎಂಬ ಗಾದೆಯಂತೆ ಅಧಿಕಾರಿಗಳು ರೈತರಿಗೆ ಮೋಸ ಮಾಡಿದ್ದಾರೆ.
ರೈತರು ತಿನ್ನುವ ಅನ್ನಕ್ಕೆ ಕಲ್ಲು ಹಾಕುವ ಮೂಲಕ ಬಡವರಿಗೆ ಬರಬೇಕಾಗಿರುವ ವಿಮೆಯ ಹಣ ರೈತರ ಖಾತೆಗೆ ಜಮಾ ಮಾಡುವ ಮೂಲಕ ಬಡವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಳ್ಳಬೇಕು. ರೈತರಿಗೆ ವಿಮೆಯ ಹಣ ಬರುವ ಹಾಗೆ ಸಂಬಂಧಪಟ್ಟ ಅಧಿಕಾರಿಗಳ ಬಳಿ ಮಾತನಾಡಿ ಸಮಸ್ಯೆ ಬಗೆಹರಿಸಬೇಕು ಎಂದು ಗೌರಿಬಿದನೂರಿನಲ್ಲಿ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ತಹಸೀಲ್ದಾರ್ ಮಹೇಶ್ ಎಸ್ ಪತ್ರಿ ಮಾತನಾಡಿ ತಮ್ಮ ತಾಲೂಕಿನ ವಿಮಾ ಸಮೀಕ್ಷೆಯ ವರದಿಯನ್ನು ಮರು ಸಮೀಕ್ಷೆ ಮಾಡಲು ಜಿಲ್ಲಾಧಿಕಾರಿಗಳ ಬಳಿ ಮಾತನಾಡಿ ಆದಷ್ಟು ಬೇಗ ರೈತರ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಯತ್ನ ಮಾಡಲಾಗುವುದು. ರೈತರು ಅಧಿಕಾರಿಗಳಿಗೆ ಸಹಕಾರ ನೀಡಿದಾಗ ಮಾತ್ರ ರೈತರ ಸಮಸ್ಯೆಗಳನ್ನು ಬಗೆಹರಿಸಲು ಸಾಧ್ಯವಾಗುತ್ತದೆ. ಈ ಥರ ಪಂಚಾಯಿತಿಗೆ ಬೀಗ ಜಡಿದು ಪ್ರತಿಭಟನೆ ಮಾಡುವುದರಿಂದ ಪ್ರಯೋಜನವಿಲ್ಲ. ಸದರಿ ವಿಮೆ ಯೋಜನೆಯ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ಹಾಗೂ ವಿಮಾ ಕಂಪನಿಯ ಅಧಿಕಾರಿಗಳಿಗೆ ತಿಳಿಸುವ ಮೂಲಕ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕೆಲಸ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ವೆರಿಫೈ ಮಾಡಿ ಮುಂದಿನ ಕ್ರಮ ತಗೋತಾರೆ. ಈ ಯಾವ ಎಡಿ ಹಂತದಾಗಿಲ್ಲ, PDO ಹಂತದಾಗಿಲ್ಲ, ಇದು ಇಒ ಹಂತದಾಗೂ ಈಗಿನ ಮಟ್ಟದಲ್ಲಿ ಇಲ್ಲ ಇವಾಗ. ಸರ್ ಅದು ಇದೇ ಸಂದರ್ಭದಲ್ಲಿ ಗ್ರಾಮಾಂತರ ಉಪ ನಿರೀಕ್ಷಕ ರಮೇಶ್ ಗುಗ್ಗರೆ ನೇತೃತ್ವದಲ್ಲಿ ಪೊಲೀಸರು ಬಿಗಿ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಬಿಸಿಲಿನ ಬೇಗೆಯಿಂದ ತತ್ತರಿಸಿದ್ದ ಜನರಿಗೆ ಶುಕ್ರವಾರ ಸಂಜೆ ಸುರಿದ ಮಳೆ ತಂಪೆರೆದಿದೆ. 38 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶದಿಂದ ತತ್ತರಿಸಿ ಹೋಗಿದ್ದ ಜನರಿಗೆ ಮಳೆರಾಯ ತಂಪು ನೀಡುವುದರ ಜೊತೆಗೆ ಅವಾಂತರವೂ ಸೃಷ್ಟಿಯಾಗಿದ್ದು ಮಹಿಳೆಯೊಬ್ಬರು ಸಾವನ್ನಪ್ಪಿರುವ ಘಟನೆಯೂ ಸಂಭವಿಸಿದೆ. ಬಂದ ಬಂದ ಮೇಘರಾಜ ನಮ್ಮ ಊರ ಕೆರೆಗೆ, ತಂದ ತಂದ ಜೀವ ಕಳೆಯ ನಮ್ಮ ಊರ ಬೆಳೆಗೆ. ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದಂತೆ ಬೆಂಗಳೂರು ಸುತ್ತಮುತ್ತ ಶುಕ್ರವಾರದಿಂದ ತುಂತುರು ಮಳೆ ಆರಂಭವಾಗಿದ್ದು ಬಿಸಿಲಿನ ಝಳಕ್ಕೆ ತತ್ತರಿಸಿ ಹೋಗಿದ್ದ ಜನಕ್ಕೆ ಸಂಜೆ ಸುರಿದ ಮಳೆ ತಂಪನ್ನು ತಂದಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನಲ್ಲಿ ಶುಕ್ರವಾರ ಸಂಜೆ 4 ಗಂಟೆ ಸುಮಾರಿಗೆ ಮಳೆ ಸುರಿದಿದ್ದು ಬಿಸಿಲ ಬೇಗೆಯಿಂದ ಕಂಗೆಟ್ಟಿದ್ದ ಜನರಿಗೆ ತಂಪೆರೆದಿದೆ. ಮಹಿಳೆಯೊಬ್ಬರನ್ನು ಮಳೆರಾಯ ಮೊದಲ ಬಲಿ ಪಡೆದಿದೆ. ಇನ್ನು ದೇವಸ್ಥಾನವೊಂದರ ಜೀರ್ಣೋದ್ಧಾರದ ಕಾರ್ಯಕ್ರಮದಲ್ಲಿ ಊಟದ ವೇಳೆ ಬಂದ ಗಾಳಿ ಸಹಿತ ಮಳೆಗೆ ಪೆಂಡಲ್ ಎಲ್ಲ ಚೆಲ್ಲಾಪಿಲ್ಲಿಯಾಗಿದ್ದು ಮಳೆಯಿಂದ ಊಟ ಬಿಟ್ಟು ಜನ ಓಡಿ ಹೋಗಿದ್ದಾರೆ. ಟೇಬಲ್ ಮೇಲಿನ ಊಟವೆಲ್ಲ ನೀರು ಪಾಲಾಗಿದೆ. ಹೊಸಕೋಟೆ ತಾಲೂಕಿನ ದಾಸರಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಸಂಜೀವಿ ನ್ಯೂಸ್ ಟಿವಿ, ಹೊಸಕೋಟೆ. ವಿನಾಕಾರಣ ಪೊಲೀಸರು ಯುವಕನಿಗೆ ಕಿರುಕುಳ ನೀಡುತ್ತಿದ್ದಕ್ಕೆ ಬೇಸತ್ತು ವ್ಯಕ್ತಿಯೊಬ್ಬ ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರದಲ್ಲಿ ನಡೆದಿದೆ. ಮಿಸ್ಸಿಂಗ್ ಪ್ರಕರಣದಲ್ಲಿ ತನಿಖೆ ಹೆಸರಿನಲ್ಲಿ ಪೊಲೀಸರು ಯುವಕನ ಮೇಲೆ ಹಲ್ಲೆ ಮಾಡಿದ್ದಾರೆಂದು ಶ್ರೀನಿವಾಸ್ ಎಂಬಾತ ವಿಷ ಕುಡಿದು ಆತ್ಮಹತ್ಯೆಗೆ ಯತ್ನಿಸಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ಗಿಜಗಾನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಗಿಜಗಾನಹಳ್ಳಿ ಗ್ರಾಮದ ವಿವಾಹಿತ ಮಹಿಳೆ ಮಾರ್ಚ್ 11ರಂದು ಕಾಣೆಯಾಗಿದ್ದಾರೆ. ಕಾಣೆಯಾಗಿರುವ ಕುರಿತು ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತನಿಖೆ ಕೈಗೊಂಡಿರುವ ಪೊಲೀಸರು ಕೆಲ ವ್ಯಕ್ತಿಗಳನ್ನು ಕರೆತಂದು ತನಿಖೆ ನಡೆಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿನಾಕಾರಣ ಪೊಲೀಸರು ಮೇ 2ರಂದು ತನಿಖೆ ಹೆಸರಿನಲ್ಲಿ 3ನೇ ಬಾರಿ ಕರೆದು ಮನಸ್ಸೋ ಇಚ್ಛೆ ಥಳಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು, ನೀರು ಊಟ ಕೊಡದೆ ಕಿರುಕುಳ ನೀಡಿದ್ದಾರೆಂದು ಆರೋಪಿಸಿದ್ದಾರೆ.
ತನಿಖೆ ನಡೆಸಿ ಮನೆಗೆ ಕಳುಹಿಸಿಕೊಟ್ಟ ನಂತರ ಅವಮಾನಕ್ಕೆ ಬೇಸತ್ತು ವಿಷ ಸೇವಿಸಿದ್ದೇನೆಂದು ಶ್ರೀನಿವಾಸ್ ಹೇಳಿಕೆ ನೀಡಿದ್ದು, ಕುಟುಂಬಸ್ಥರು ನೋಡಿ ಕೂಡಲೇ ವಿಷ ಸೇವಿಸಿದ್ದ ವ್ಯಕ್ತಿಯನ್ನು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ವಿನಾಕಾರಣ ಹಲ್ಲೆ ಮಾಡಿರುವ ಪೊಲೀಸ್ ಸಿಬ್ಬಂದಿ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಶ್ರೀನಿವಾಸ್ ಸಹೋದರ ಅಂಜಪ್ಪ ಮನವಿ ಮಾಡಿದ್ದಾರೆ. ಲೋಕಸಭಾ ಚುನಾವಣಾ ಪ್ರಚಾರ ಸಭೆಯಲ್ಲಿ ಒಕ್ಕಲಿಗರ ಸಮುದಾಯವನ್ನು ನಿಂದಿಸಿರುವ ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಬಹಿರಂಗವಾಗಿ ಕ್ಷಮೆ ಯಾಚಿಸಬೇಕು, ಇಲ್ಲದಿದ್ದರೆ ಇದರ ಪರಿಣಾಮ ಎದುರಿಸಬೇಕಾಗುತ್ತದೆ ಎಂದು ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆವಿ ಶಂಕರಪ್ಪ ಎಚ್ಚರಿಕೆ ನೀಡಿದರು. ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಶುಕ್ರವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಕೋಲಾರ ಜಿಲ್ಲೆ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆವಿ ಶಂಕರಪ್ಪ ಮಾತನಾಡಿ, ಸುಸಂಸ್ಕೃತ ಸಮುದಾಯದಲ್ಲಿ ಜನಿಸಿರುವ ರಮೇಶ್ ಕುಮಾರ್ ಸಾರ್ವಜನಿಕರ ಜೀವನದಲ್ಲಿ ಹಲವು ಹುದ್ದೆಗಳನ್ನು ನಿಭಾಯಿಸಿದ್ದಾರೆ. ಸಾರ್ವಜನಿಕರ ನಡುವೆ ಹೇಗೆ ಮಾತನಾಡಬೇಕು ಎಂಬ ಅರಿವು ಇಲ್ಲವೇ ಎಂದು ಪ್ರಶ್ನಿಸಿದ್ರು. ಒಕ್ಕಲುತನ ಎಂಬುದು ಸಮಾಜಕ್ಕೆ ಅನ್ನ ಕೊಡುವ ಪರಂಪರೆಯಾಗಿದೆ. ರೈತರು ಯಾವುದೇ ಗ್ರಂಥಗಳನ್ನು ಅಧ್ಯಯನ ಮಾಡದಿದ್ರೂ ಸಹ ಪ್ರಕೃತಿಯನ್ನು ಕಾಪಾಡಿಕೊಂಡು ಬಂದಿರುವ ಆರಾಧಕರು, ದೇಶದ ಬೆನ್ನೆಲುಬೆಂದು ಕರೆಯುತ್ತಾರೆ. ಸಮಾಜಕ್ಕೆ ಆಹಾರವನ್ನು ಬೆಳೆದು ಜನತೆಗೆ ಕೊಡುಗೆಯಾಗಿ ನೀಡುವಂತಹ ಒಂದು ಅತ್ಯಂತ ಶ್ರೇಷ್ಠವಾದ ವೃತ್ತಿ ಮಾಡುವ ಒಕ್ಕಲಿಗರನ್ನು ತಮ್ಮ ವೈಯಕ್ತಿಕ ವಿಚಾರಕ್ಕೆ ಅಪಮಾನಿಸಿ ನಿಂದಿಸಿರುವುದು ಸಮಂಜಸವಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಕಳೆದ ವಿಧಾನಸಭೆಯಲ್ಲಿ ಸೋಲುಂಟಾಗಿರುವ ಹತಾಶೆಯಲ್ಲಿರುವ ರಮೇಶ್ ಕುಮಾರ್ ಅವರು ಪ್ರಬುದ್ಧರು, ಚಿಂತಕರು, ಮೇಧಾವಿಗಳು, ಸುಸಂಸ್ಕೃತರು. ಚುನಾವಣಾ ಭಾಷಣದಲ್ಲಿ ಒಕ್ಕಲಿಗರು ಹೊಟ್ಟೆಗೆ ಏನು ತಿನ್ನುತ್ತೀರಿ ಎಂದು ಪ್ರಶ್ನಿಸುವ ಮೂಲಕ ಇಡೀ ಸಮುದಾಯವನ್ನೇ ನಿಂದಿಸಿ ಹೊಟ್ಟೆಗೆ ಏನು ತಿಂತೀರಾ ಎಂದು ಪ್ರಶ್ನಿಸಿದರು. ಸುದ್ದಿಗೋಷ್ಠಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ಇಂಚರ ಗೋವಿಂದರಾಜು, ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಡಾಕ್ಟರ್ ಡಿಕೆ ರಮೇಶ್, ವಕೀಲ ಬೀಸಪ್ಪಗೌಡ, ಒಕ್ಕಲಿಗರ ಸಂಘದ ಉಪಾಧ್ಯಕ್ಷ ವಿ ಕೃಷ್ಣಾರೆಡ್ಡಿ, ನಿರ್ದೇಶಕ ದೊಡ್ಡ ಸಬೇನಹಳ್ಳಿ ಕೃಷ್ಣಪ್ಪ, ಮುಖಂಡರಾದ ಸಿಎಂಆರ್ ಶ್ರೀನಾಥ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಕಳೆದ ಮಾಹೆಯ ಚುನಾವಣೆ ಹಿನ್ನೆಲೆಯಲ್ಲಿ ಸ್ಥಗಿತಗೊಂಡಿದ್ದ ಕಂದಾಯ ಕೆಲಸಗಳ ಬಗ್ಗೆ ಚುರುಕುಗೊಳಿಸಲು ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆಂದು ತಹಸೀಲ್ದಾರ್ ಶಿವರಾಜ್ ಹೇಳಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ತಾಲೂಕು ಪಂಚಾಯಿತಿ ಕಾರ್ಯಾಲಯದಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಶಿವಶಂಕರ್ ಅಧ್ಯಕ್ಷತೆಯಲ್ಲಿ ದೇವನಹಳ್ಳಿ ತಾಲೂಕು ಕಂದಾಯ ಮತ್ತು ಸರ್ವೆ ಇಲಾಖೆಯ ಕಂದಾಯ ಅಧಿಕಾರಿಗಳ ಸಭೆಯನ್ನು ಕರೆದು ಪ್ರಗತಿ ಪರಿಶೀಲಿಸಿದರು. ಸಭೆಯ ಸಂಬಂಧ ತಹಸೀಲ್ದಾರ್ ಶಿವರಾಜ್ ಮಾತನಾಡಿ, ಕಳೆದ ಮಾಹೆಯ ಚುನಾವಣೆ ಹಿನ್ನೆಲೆಯಲ್ಲಿ ಸ್ಥಗಿತಗೊಂಡಿದ್ದ ಕಂದಾಯ ಕೆಲಸಗಳ ಬಗ್ಗೆ ಚುರುಕುಗೊಳಿಸಲು ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ತಾಲೂಕಿನಲ್ಲಿ ದರಖಾಸ್ತು ಪೋಡಿ ಮಾಡಲು ಆದ್ಯತೆ ಮೇರೆಗೆ ಕ್ರಮ ಕೈಗೊಳ್ಳಲು ಸೂಚಿಸಿದ್ರಲ್ಲದೆ, ಈಗಾಗಲೇ ನಮೂನೆ 1-5 ಆಗಿರುವಂತಹ ಮಾಹಿತಿಯನ್ನ ಎಡಿಎಲ್ಆರ್ ಮತ್ತು ತಹಸೀಲ್ದಾರ್ ಹಂತದಲ್ಲಿ ಪರಿಶೀಲಿಸಿಕೊಂಡು ಜರೂರಾಗಿ ಪೋಡಿ ಕಾರ್ಯವನ್ನ ಕೈಗೆತ್ತಿಕೊಳ್ಳಬೇಕು. ಬಾಕಿ ಇರುವ 1-5 ನಮೂನೆಗಳನ್ನು 1 ಮಾಹೆಯೊಳಗೆ 50% ಪ್ರಗತಿ ಸಾಧಿಸಬೇಕೆಂದರು. ಜಿಲ್ಲಾಧಿಕಾರಿಗಳ ಸಭೆಯನ್ನು ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಜಿಲ್ಲಾ ಕಚೇರಿ ಮಾಡ್ತಾ ಇದ್ದೀವಿ. ಚುನಾವಣೆ ಹಿನ್ನೆಲೆಯಲ್ಲಿ ಅದನ್ನು ಒಂದು ಸ್ವಲ್ಪ ವಿಳಂಬ ಆದ್ದರಿಂದ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ನಿನ್ನೆ ತಾಲೂಕು ಪಂಚಾಯತಿಯಲ್ಲಿ ಕಾರ್ಯಕ್ರಮಗಳನ್ನು ಮಾಡಿ ಏನೇನು ಪ್ರಗತಿಗಳನ್ನ ಸಾಧಿಸಬೇಕಾಗಿದೆ, ಏನೇನು ಕೆಲಸಗಳು ಬಾಕಿ ಇದೆ ಅನ್ನೋದ್ರ ಬಗ್ಗೆ ವಿವರವಾದಂಥ ಒಂದು ಸಭೆಯನ್ನು ನಡೆಸಿದ್ದಾರೆ. ಆ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿಗಳು, DDLR ಅವರು, AC ಅವರು ಹಾಗೂ ಮತ್ತು ನಮ್ಮ ADLR ಮತ್ತು ನಾನು, ನಮ್ಮ ಗ್ರೇಟ್ ಆಫೀಸರ್ಸು ಹಾಗೂ ನಮ್ಮ ಇಲಾಖೆ 2 ಇಲಾಖೆ ಸಿಬ್ಬಂದಿ ವರ್ಗದವರು ಸೇರಿ ಒಂದು ಸಭೆಯನ್ನು ಮಾಡಿದ್ದಾರೆ. ಆ ಸಭೆಯಲ್ಲಿ ಮಾಡತಕ್ಕಂಥ ನಾನು ಒಂದು ಹೇಳಿಕೆಯನ್ನು ಮಾಡಿದ್ದೀನಿ. ಈ ಹೇಳಿಕೆಯನ್ನು ತಮ್ಮ ಪತ್ರಿಕೆಗಳಲ್ಲಿ ವಿತರಣೆ ಮಾಡಬೇಕು. ನಾವು ಈಗಾಗಲೇ ಏನೇನು ಕಾರ್ಯಕ್ರಮಗಳನ್ನ ಏನು ಅಚೀವ್ಮೆಂಟ್ ಮಾಡಿದ್ವಿ, ಏನು ಅಚೀವ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾನ್ಯ ಕಂದಾಯ ಸಚಿವರು ಮಾಡ್ತಿದ್ದಂಥ ಸಭೆಯನ್ನು ನಾವು ಜಿಲ್ಲಾಧಿಕಾರಿ ಮಟ್ಟಕ್ಕೆ ಈಗ ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಜಿಲ್ಲಾಧಿಕಾರಿ ಅವರ ಮಂತ್ರಿಗಳು ಮಾಡಬೇಕಾಗಿದ್ದ ಸಭೆಯನ್ನು. ಹೈದರ್ ಸಾಬಿ, ನ್ಯೂಸ್ ಟಿವಿ, ದೇವನಹಳ್ಳಿ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಾಕ ಸುಚ್ ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ.
ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು, ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ ನೀಟ್ ಅಕಾಡೆಮಿ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದ್ಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಗುಡುಗು ಮಿಂಚಿನ ಭಾರೀ ಶಬ್ದಕ್ಕೆ ಮನೆಯ ವಿದ್ಯುತ್ ವೈರ್ನಿಂದ ಬೆಂಕಿ ತಗುಲಿ ನಷ್ಟ ಉಂಟಾಗಿರುವ ಘಟನೆ ನಡೆದಿದೆ. ಚೇಳೂರು ತಾಲೂಕಿನ ನಾರೆಮದ್ದೆಪಲ್ಲಿ ಗ್ರಾಮ ಪಂಚಾಯಿತಿಯ ಶಿವಪುರ ಗ್ರಾಮದ ವಾಸಿ ಎಸ್ ಈಶ್ವರಪ್ಪ ವಾಸವಾಗಿರುವ ಬಾಡಿಗೆ ಮನೆಯಲ್ಲಿ ಗುರುವಾರ ರಾತ್ರಿ ಕಾಣಿಸಿಕೊಂಡ ಗುಡುಗು ಮಿಂಚಿನ ಭಾರೀ ಶಬ್ದಕ್ಕೆ ಮನೆಗೆ ಹಾಕಿಕೊಂಡಿರುವ ವಿದ್ಯುತ್ ವೈರ್ನಿಂದ ಬೆಂಕಿ ಕಾಣಿಸಿಕೊಂಡು ಮನೆಯಲ್ಲಿರುವ ಟಿವಿ ಸುಟ್ಟು ಮನೆಯಲ್ಲಿಟ್ಟಿದ್ದ ಹಣ ಬಟ್ಟೆಗಳಿಗೂ ಬೆಂಕಿ ಆವರಿಸಿ ಸುಟ್ಟು ಭಸ್ಮವಾಗಿವೆ. ಮನೆಯವರಿಗೆ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸುಮಾರು 1 ಲಕ್ಷಕ್ಕೂ ಹೆಚ್ಚು ನಷ್ಟವಾಗಿದೆ. ಪರಿಶಿಷ್ಟ ಜಾತಿಗೆ ಇವರು ಸೇರಿರೋದ್ರಿಂದ ಸರ್ಕಾರ ಪರಿಹಾರ ನೀಡಬೇಕಾಗಿದೆ. ಸ್ಥಳಕ್ಕೆ ಪಾತಪಾಳ್ಯ ರೆವಿನ್ಯೂ ಅಧಿಕಾರಿ ಶ್ರೀನಾಥ್, ಗ್ರಾಮ ಆಡಳಿತಾಧಿಕಾರಿ ಎನ್ ವೆಂಕಟೇಶ್, ಸಬ್ ಇನ್ಸ್ಪೆಕ್ಟರ್ ಅಮರ್ ಮುನಗೋಳಿ ಭೇಟಿ ನೀಡಿ ಪರಿಶೀಲಿಸಿದರು. ತುಮಕೂರು ಜಿಲ್ಲೆಯ ತಿಪಟೂರು ತಾಲೂಕಿನ ಕಿಂಬನಹಳ್ಳಿ ಹೋಬಳಿ ಹರಳಕುಂಪೆಯಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಕಿರುಕುಳಕ್ಕೆ 50 ವರ್ಷದ ಭಾಗ್ಯಮ್ಮ ಲೇಟು ಚಂದ್ರಯ್ಯ ಎಂಬ ರೈತರ ಮಹಿಳೆ ತನ್ನ ಮನೆಯಲ್ಲಿ ನೇಣು ಬಿಗಿದು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಡೆದಿದೆ. ಮೃತ ಮಹಿಳೆ ತಿಪಟೂರಿನ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಂದ ಸುಮಾರು 5 ಲಕ್ಷ ಸಾಲ ಪಡೆದು ಸಾಲ ಹಿಂತಿರುಗಿಸಲಾಗದೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಮೃತ ಮಹಿಳೆ 2 ಗಂಡು ಮಕ್ಕಳಿದ್ದು ಗಂಡ ನಿಧನರಾಗಿದ್ದು ಒಬ್ಬರೇ ಜೀವನ ಸಾಗಿಸುತ್ತಿದ್ದರು ಎನ್ನಲಾಗುತ್ತಿದ್ದು, ಇದೇ ಗ್ರಾಮದಲ್ಲಿ ಈ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಕಿರುಕುಳಕ್ಕೆ ಸುಮಾರು ಕುಟುಂಬದವರು ಗ್ರಾಮವನ್ನು ತೊರೆದಿದ್ದಾರೆ ಎಂದು ತಿಳಿದು ಬಂದಿದೆ. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕೃಷಿ ಹೊಂಡದಲ್ಲಿ ಈಜಲು ಇಳಿದು ಹೊರಬರಲಾಗದೆ ತಂಗಿ ಸ್ನೇಹಿತರ ಎದುರೇ ಪ್ರಾಣ ಬಿಟ್ಟ ಯುವಕ, ಮೈ ಜುಮ್ಮೆನ್ನಿಸುವ ವಿಡಿಯೋ ಎಲ್ಲೆಡೆ ವೈರಲ್. ತೀವ್ರ ಮಳೆ ಕೊರತೆ, ನೀರು ಸರಬರಾಜು ಮಾಡುವ ಜಲಾಶಯಗಳಲ್ಲಿ ದಿನದಿಂದ ದಿನಕ್ಕೆ ನೀರಿನ ಮಟ್ಟ ಕುಸಿತ, ಆಡಳಿತ ಸಂಸ್ಥೆಗಳಿಗೆ ನೀರೊದಗಿಸುವ ಚಿಂತೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ.